ನಮಸ್ಕಾರ ಗುರುವೆ. ನೋಡ್ತಾ ನೋಡ್ತಾ ಮತ್ತೊಂದು ವಾರ ಬಂತು ಅಂಡ್ ನಾವು ಪ್ರತಿ ವಾರದಂತೆ ಈ ವಾರನು OTT ರೆಕಮೆಂಡೇಶನ್ಸ್ ನೊಂದಿಗೆ ಹಾಜರಾಗಿದ್ದೀವಿ. ಬನ್ನಿ ಹಾಗಿದ್ರೆ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಅನ್ನ ಯಾವ ಕಂಟೆಂಟ್ ಮೇಲೆ ಸ್ಪೆಂಡ್ ಮಾಡಿದ್ರೆ ಹೊರತು ನಮ್ಗೆ ಯಾವ್ದೆಲ್ಲ ಇಷ್ಟ ಆಯ್ತು ಅನ್ನೋದನ್ನ ಈ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತೀವಿ. ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಸಜೆಷನ್ಸು, ಕಂಟೆಂಟ್ಗಳು, ಹಾಕುವಂತಹ ಎಫರ್ಟು ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತೀರ್ಥರೂಪ ತಂದೆಯವರಿಗೆ ಇದು ರಾಮೇನಹಳ್ಳಿ ಜಗನ್ನಾಥ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ನಿಹಾರ್ ಮುಖೇಶ್, ರಚನಾ ಇಂದರ್, ಸಿತಾರಾ ಇಲ್ಲಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಪೃಥ್ವಿ ಸಂಚಾರಿ. ಟ್ರಾವೆಲ್ ಲಾಗ್ ಮಾಡ್ತಾ ಮಾಡ್ತಾ ಖ್ಯಾತಿ ಪಡೆದಂತಹ ಇವನು ಲೈಫ್ ಅಲ್ಲಿ ಇನ್ಕಂಪ್ಲೀಟ್ ಆಗಿದ್ದಾನೆ. ತಂದೆ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೋಗಿದ್ದಾರೆ. ಅಮ್ಮ ಇನ್ನೊಬ್ರ ಜೊತೆಗೆ ಸಂಬಂಧ ಬೆಳೆಸ್ಕೊಂಡಿದ್ದಾರೆ. ಈ ಎರಡು ಆಸ್ಪೆಕ್ಟ್ ಗಳು ಅವನು ಬದುಕುವ ವಿಧಾನವನ್ನ ಕಂಪ್ಲೀಟ್ಲಿ ಬದಲಾಯಿಸಿದೆ. ಅವ್ರ ತಂದೆ ಬಿಟ್ಟು ಹೋಗಿದ್ದಕ್ಕೆ ಏನ್ ಕಾರಣ? ಅಮ್ಮನನ್ನ ದ್ವೇಷದಿಂದ ನೋಡುವಂತಹ ಇವನಿಗೆ ಲೈಫ್ ಒಂದು ಸೆಕೆಂಡ್ ಚಾನ್ಸ್ ಕೊಟ್ಟಾಗ ಇವನ ಬದುಕು ಹೇಗೆ ಕಲರ್ಫುಲ್ ಆಯ್ತು ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾನ ನೋಡಿ ರಿವ್ಯೂ ಮಾಡಿದಾಗ ನನಗೆ ಸಖತ್ ಖುಷಿ ಇತ್ತು. ಆ ಫೀಲ್ ಗುಡ್ ಫ್ಯಾಕ್ಟರ್ ನನ್ನನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಲ್ಲಿನ ಕ್ಯಾರೆಕ್ಟರ್ಗಳು. ಅಂದ್ರೆ ಒಂದೊಂದು ಸಿನಿಮಾದಲ್ಲಿ ಇರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ನ ಹೆಸರು, ಅವರ ಹಾವ ಭಾವ ನಮ್ಗೆ ನೆನಪಿರುತ್ತಲ್ವಾ? ಈ ಸಿನಿಮಾ ಕೂಡ ಅದೇ ರೀತಿ ಗುರುವೆ. ಖಡಕ್ ಸಿನಿಮಾದ ಪ್ರಕಾರ ಇಟ್ಸ್ ಎ ಗ್ರೇಟ್ ಸೋಲ್ಫುಲ್ ವಾಚ್. ಪ್ರೈಮ್ ವಿಡಿಯೋದಲ್ಲಿ ಅವೈಲೇಬಲ್ ಇದೆ. ಪಕ್ಕಾ ಫ್ಯಾಮಿಲಿ ವಾಚು, ಮಿಸ್ ಮಾಡ್ಕೋಬೇಡಿ. ಚತ್ತಾ ಪಚ್ಚ ಈ ವರ್ಷದಲ್ಲಿ ನಾನು ನೋಡಿದಂತಹ ಫಿಲ್ಮ್ಸ್ ನಲ್ಲಿ ಇದೊಂದು ಮೆಮೊರಬಲ್ ವಾಚ್ ಖಂಡಿತವಾಗ್ಲೂ ಹೌದು. ಪ್ಯಾಕೆಟ್ ಥಿಯೇಟರ್ ನಲ್ಲಿ ಇದನ್ನ ನೋಡಿದೆ ಅಂಡ್ ಇಡೀ ಥಿಯೇಟರ್ ಒಂದು WWE ರಿಂಗ್ ಸುತ್ತಾ ಇದೀವೇನೋ ಅನ್ನುವಂತಹ ವೈಬು ಕೊಟ್ಟಿತ್ತು. ಇಲ್ಲಿನ ಕತೆ ಸ್ವಲ್ಪ ಯುನೀಕು. ಕೇರಳದಲ್ಲಿ WWF ಅಥವಾ WWE ಅಂದ್ರೆ ನಂಬ್ತಿರಾ ಗುರುವೆ? 90s ಮತ್ತು ಅರ್ಲಿ 2000 ಕಿಡ್ಸ್ಗೆ WWF ಅಂದ್ರೆ ಹುಚ್ಚು. ಎಷ್ಟೋ ಸಲ ನೀವು ನಿಮ್ಮ ಅಣ್ಣನೋ ತಮ್ಮನೋ ಆಸ್ಕೆನ ರಿಂಗ್ ಮಾಡ್ಕೊಂಡು WWF ನ ಆಡಿರ್ತೀರಾ ಅಂಡ್ ಮನೆಯಿಂದ ಚೆನ್ನಾಗಿ ಬೈಸ್ಕೊಂಡು ಇರ್ತೀರಾ. ಹೀಗೆ ಕೇರಳದ ಒಂದಷ್ಟು ಹುಡುಗರು ಇದರಿಂದ ಇನ್ಸ್ಪೈರ್ ಆಗಿ ತಮ್ಮ ಊರ್ನಲ್ಲೇ ಈ ತರದ ಶೋ ಅನ್ನ ತಗೊಂಡ್ಬರ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಹೆವಿ ಸದ್ದು ಮಾಡಿದಂತಹ ಶೋಗೆ ಒಂದು ಅಡಚಣೆ ಆಗುತ್ತೆ ಅಂಡ್ ಇದನ್ನ ನಡೆಸ್ತಿರೋರ ಪರ್ಸನಲ್ ಲೈಫ್ ನಲ್ಲಿ ಏನೇನ್ ರಂಪಾಟ ನಡೀತಿದೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಸಿನಿಮಾ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಮೂಡ್ ಬಂದಿದೆ. ಆಕ್ಷನ್ ಅಂತೂ ಎಕ್ಸ್ಟ್ರೀಮ್ಲಿ ವೆಲ್ ಕೋರಿಯೋಗ್ರಫರ್ಡ್ ಆಗಿದೆ. ನೆಗೆಟಿವ್ಸ್ ಇದೆ, ಬಟ್ ಅದು ಎಕ್ಸ್ಪೀರಿಯನ್ಸ್ ನ ಹಾಳೇನ್ ಮಾಡಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಎಂಟರ್ಟೈನಿಂಗ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಇಕ್ಕೀಸ್ ಇದು ಶ್ರೀರಾಮ್ ರಾಘವನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇದು ಸ್ವರ್ಗೀಯ ಧರ್ಮೇಂದ್ರ ಅವರ ಕೊನೆಯ ಸಿನಿಮಾ ಕೂಡ ಹೌದು. ಇಲ್ಲಿ ಅಗಸ್ತ್ಯನಾದ, ಜೈದೀಪ್ ಅಹಲಾವತ್ ಇನ್ನು ಮುಂತಾದವರು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಬೇಸ್ ಆಗಿರುವಂತಹ ಈ ಸಿನಿಮಾದ ಕತೆ ಸುತ್ತೋದು ಅರುಣ್ ಕೇತರಪಾಲ್ ಎಂಬ ಪಾತ್ರದ ಸುತ್ತ. ಇವನು ಅವನ ತಂದೆ ಮದನ್ ಲಾಲ್ ಕೇತರಪಾಲ್ ಅವರಿಂದ ಇನ್ಸ್ಪೈರ್ ಆಗಿ ಆರ್ಮಿ ಸೇರ್ಕೋಬೇಕು ಅಂತ ಕನಸು ಕಾಣ್ತಾ ಇರೋನು ಅಂಡ್ ಇವನ ಜರ್ನಿ ಈ ಸಿನಿಮಾದ ಕೋರ್ ಪ್ಲಾಟ್ ಪಾಯಿಂಟ್. ಸಿನಿಮಾದ ಸ್ಟೋರಿ ಎರಡು ಟೈಮ್ ಲೈನ್ಗಳಲ್ಲಿ ನಡೆಯುತ್ತೆ. ಒಂದು 1971ರಲ್ಲಿ ಅಂಡ್ ಇನ್ನೊಂದು 2001ರಲ್ಲಿ. ಎರಡನ್ನೂ ಹ್ಯಾಂಡಲ್ ಮಾಡಿರುವಂತಹ ರೀತಿ ಚೆನ್ನಾಗಿತ್ತು. ಜೋಕಾಲಿ ತರ ಅಲ್ಲಿಂದ ಒಂದ್ ಸೀನು ಇಲ್ಲಿಂದ ಒಂದ್ ಸೀನ್ ಬರ್ತಾ ಇರುತ್ತೆ, ಬಟ್ ಎಲ್ಲೂ ಬೋರ್ ಆಗಲ್ಲ. ಸಿನಿಮಾ ವಾರ್ ಸ್ಟೋರಿ ಮೇಲೆ ಜಾಸ್ತಿ ಫೋಕಸ್ ಮಾಡಿದೆ. ವಾರ್ನ ನಂತರ ಆಗುವಂತಹ ಆಫ್ಟರ್ ಎಫೆಕ್ಟ್ಸ್ ಮೇಲೆ ಜಾಸ್ತಿ ಒತ್ತನ್ನ ನೀಡಿದೆ. ಸಿನಿಮಾದಲ್ಲಿ ಧರ್ಮೇಂದ್ರ ಅವರನ್ನ ಕೊನೆಯ ಬಾರಿಗೆ ನೋಡೋದು ಸ್ವಲ್ಪ ಎಮೋಷನಲ್ ಆಗಿತ್ತು. ಸಿನಿಮಾ ಎಂಗೇಜಿಂಗ್ ಆಗಿದೆ. ಅಲ್ಲಲ್ಲಿ ಖಂಡಿತವಾಗ್ಲೂ ಪೇಷನ್ಸ್ ಬೇಕು, ಬಟ್ ಆಸ್ ಅನ್ ಓವರ್ ಆಲ್ ಪ್ಯಾಕೇಜ್ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಜೈ ಇದು ರೂಪೇಶ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿ ಸುನಿಲ್ ಶೆಟ್ಟಿ ಅವರು ಒಂದು ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಕತೆ ಸುತ್ತೋದು ಸತ್ಯ ಎಂಬ ಪಾತ್ರದ ಸುತ್ತ. ಊರಿನ MLAಗೆ ಸ್ವಲ್ಪ ಹತ್ತಿರವಾಗಿರೋನು ಅಂಡ್ ಲೋಕಲ್ ಪಾಲಿಟಿಕ್ಸ್ ನಿಂದನೇ ದುಡಿಮೆಗೆ ದಾರಿ ಮಾಡ್ಕೊಂಡಿರುವಂತಹ ವ್ಯಕ್ತಿ. ಹೀಗಿರುವಾಗ ದೊಡ್ಡದೊಂದು ಮೋಸ ಅವನಿಗಾಗುತ್ತೆ. ಊರಿನಲ್ಲಿ ಒಂದು ಅಹಿತಕರ ಘಟನೆ ಕೂಡ ನಡೆಯುತ್ತೆ. ಇದನ್ನ ಇವನು ಹೇಗೆ ಎದುರಿಸ್ತಾನೆ, ಏನೆಲ್ಲ ಬದಲಾವಣೆಗಳು ಅವನಲ್ಲಿ ಆಯ್ತು ಅಂಡ್ ಇದರಿಂದ ಡೈರೆಕ್ಟ್ರು ನಮ್ಗೆ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಇಲ್ಲಿ ಒಳ್ಳೆ ಕಾಮಿಡಿ ಇತ್ತು ಅಂಡ್ ಅಲ್ಲಿಂದ ಸಿನಿಮಾ ಸೀರಿಯಸ್ ಆಗಿ ಬದಲಾಗುತ್ತೆ ಅಂಡ್ ಈ ಟ್ರಾನ್ಸಿಷನ್ ಸ್ಮೂತ್ ಆಗಿತ್ತು. ನಾವು ಅಲ್ಲಲ್ಲಿ ನೋಡಿರುವಂತಹ ಕಥೆಯನ್ನೇ ಸ್ವಲ್ಪ ಯೂನಿಕ್ ಟ್ರೀಟ್ಮೆಂಟ್ ಕೊಟ್ಟು ಎಂಗೇಜಿಂಗ್ ಆಗಿ ತೋರಿಸಿದ್ದಾರೆ. ಸುನಿಲ್ ಶೆಟ್ಟಿ ಅವರ ಕ್ಯಾಮಿಯೋ ಕೂಡ ವರ್ಕ್ ಆಗುತ್ತೆ. ಒಟ್ಟಾರೆಯಾಗಿ ಆಸ್ ಎ ಪ್ಯಾಕೇಜ್ ಇದೊಂದು ಡೀಸೆಂಟ್ ಟು ಗುಡ್ ವಾಚ್ ಅಂತ ಹೇಳ್ತೀನಿ. ZEE5 ನಲ್ಲಿ ತುಳು ಹಾಗೂ ಕನ್ನಡದ ಭಾಷೆಯಲ್ಲಿ ಅವೈಲೇಬಲ್ ಇದೆ. ದಿ ಬ್ಲಫ್ ಇದು ಪ್ರಿಯಾಂಕಾ ಚೋಪ್ರಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಹಾಲಿವುಡ್ ಸಿನಿಮಾ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಎರ್ಕ್ವೆಲ್. ಕೆರಿಬಿಯಾದ ಒಂದು ಚಿಕ್ಕ ಐಲ್ಯಾಂಡ್ ನಲ್ಲಿ ಆರಾಮಾಗಿ ಜೀವನ ಸಾಗಿಸ್ತಾ ಇರ್ತಾಳೆ. ಆದ್ರೆ ಅವಳ ಪಾಸ್ಟ್ ನಲ್ಲಿ ಒಂದು ರಹಸ್ಯ ಅಡಗಿದೆ ಅಂಡ್ ಅವಳ ಪಾಸ್ಟ್ ಅವಳ ಬೆನ್ನತ್ತಿ ವಾಪಸ್ ಬಂದಾಗ ಅಂಡ್ ಅದರಿಂದ ಆ ಐಲ್ಯಾಂಡ್ ನಲ್ಲಿರೋರ್ಗೆ ತೊಂದರೆ ಆದಾಗ ಹೇಗೆ ಅವಳು ಅದನ್ನ ಎದುರಿಸಿದ್ಲು ಅಂಡ್ ಅಷ್ಟಕ್ಕೂ ಏನಪ್ಪಾ ಈ ಭಯಾನಕರ ಪಾಸ್ಟ್ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಪ್ರಿಯಾಂಕಾ ಅವರ ಆಕ್ಷನ್ ಅವತಾರ್ ಚೆನ್ನಾಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಅವ್ರ ಕಡೆಯಿಂದ ನೋಡೋದಕ್ಕೆ ಸಿಕ್ತು. ಇಲ್ಲಿನ ಆಕ್ಷನ್ ಸ್ವಲ್ಪ ಬ್ರೂಟಲ್ ಕೂಡ ಇತ್ತು. ಸ್ಟೋರಿ ಟೆಲ್ಲಿಂಗ್ ನ ಪ್ಯಾಟರ್ನ್ ಕೂಡ ಡೀಸೆಂಟ್ ಆಗಿದೆ, ಬಟ್ ಕತೆ ಸ್ವಲ್ಪ ಪ್ರೆಡಿಕ್ಟಬಲ್ ಅಂತ ಅನಿಸ್ತು. ಖಡಕ್ ಸಿನಿಮಾದ ಪ್ರಕಾರ ಈ ಸಿನಿಮಾ ಆಕ್ಷನ್ ಲವರ್ಸ್ಗೆ ಹಿಡಿಸುತ್ತೆ. ಆದ್ರೆ ಇದು ಒನ್ ಟೈಮ್ ಎಂಟರ್ಟೈನಿಂಗ್ ವಾಚ್ ಅಂತ ಹೇಳ್ತೀನಿ. ಪ್ರೈಮ್ ವಿಡಿಯೋದಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ರಾಕ್ಷಸ
ಕಳೆದ ತಿಂಗಳು ವಿಜಯ ರಾಘವೇಂದ್ರ ಅವರಿಗೆ ಸ್ವಲ್ಪ ಸ್ಪೆಷಲ್. ಅವರು ಕಾಣಿಸ್ಕೊಂಡಿರುವಂತಹ 2 ಕಂಟೆಂಟ್ ತೆರೆ ಮೇಲೆ ಬಂತು. ಒಂದು ಥಿಯೇಟರ್ ನಲ್ಲಿ, ಇನ್ನೊಂದು OTT ನಲ್ಲಿ. ಎರಡೂ ಕೂಡ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಂಡ್ವು. ಈ ಸೀರೀಸ್ ನ ವಿಷಯಕ್ಕೆ ಬರೋದಾದ್ರೆ ಇಲ್ಲಿನ ಕತೆ ಸುತ್ತೋದು SI ಹನುಮಪ್ಪನ ಸುತ್ತ. ಸೌದತ್ತಿ ಪೊಲೀಸ್ ಸ್ಟೇಷನ್ ನ ಅಧಿಕಾರಿ ಸಾಲು ಸಾಲಾಗಿ ಲೆಕ್ಕ ಇಲ್ಲದ ಹಾಗೆ ಮಿಸ್ಸಿಂಗ್ ಕೇಸ್ಗಳು ಅಂಡ್ ಮರ್ಡರ್ ಕೇಸ್ಗಳು ಅವನತ್ತ ನುಗ್ಗಿ ಬಂದಾಗ ಅವನು ಏನ್ ಮಾಡ್ದ. ಈ ತರದ ಕ್ರೂಷಿಯಲ್ ಕೇಸ್ ಏನೋ ಬಂದಿದೆ. ಬಟ್ ಅಷ್ಟೇ ಅಲ್ಲದೆ ಅವನ ಹೆಂಡತಿ ಕೂಡ ಗರ್ಭಿಣಿ. ಈ ಎಲ್ಲಾ ಚಾಲೆಂಜಸ್ ನ ನಮ್ಮ ನಾಯಕ ಹೇಗೆ ಎದುರಿಸ್ತಾನೆ, ಹೇಗೆ ಎಲ್ಲವನ್ನ ಸಂಭಾಲಿಸ್ತಾ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಇಲ್ಲಿನ ಪರ್ಫಾರ್ಮೆನ್ಸ್ ಗಳು ನೆನಪಲ್ಲಿ ಉಳಿಯುವಂತವು. ಎಸ್ಪೆಷಲಿ ಆ ವಿಲನ್ ಕ್ಯಾರೆಕ್ಟರ್ ಎಕ್ಸ್ಟ್ರೀಮ್ಲಿ ಅನ್ಎಕ್ಸ್ಪೆಕ್ಟೆಡ್ ಪಾತ್ರ ಅಂತ ಅನಿಸ್ತು. ಅಂಡ್ ಈ ಎಲ್ಲಾ ಚಿಕ್ಕ ಚಿಕ್ಕ ಅಂಶಗಳು ಸೇರಿಸಿ ಸೀರೀಸು ಎಂಗೇಜಿಂಗ್ ಆಗಿತ್ತು. 20 ನಿಮಿಷದ 7 ಎಪಿಸೋಡ್ ಇರುವಂತಹ ಈ ಸೀರೀಸು ಖಡಕ್ ಸಿನಿಮಾದ ಪ್ರಕಾರ ಒಂದು ಡೀಸೆಂಟ್ ವಾಚ್. ZEE5 ನಲ್ಲಿ ಅವೈಲಬಲ್ ಇದೆ. ಹಾಟ್ಸ್ಪಾಟ್ 2 ಇದು ಈ ವೀಕೆಂಡ್ ನಾನು ನೋಡಿದಂತಹ ಒನ್ ಆಫ್ ದ ಮೋಸ್ಟ್ ಯುನೀಕ್ ಫಿಲಂ. ಜನರಿಗೆ ಒಂದು ರಿಯಾಲಿಟಿ ಚೆಕ್ ಕೊಟ್ಟು ಹಲವು ಪ್ರಶ್ನೆಗಳನ್ನ ಕೇಳ್ತು ಅಂತ ಹೇಳ್ತೀನಿ, ಬಟ್ ಇನ್ ಎಂಟರ್ಟೈನಿಂಗ್ ವೇ. ಮಲ್ಟಿಪಲ್ ಕಥೆಗಳನ್ನ ಹೇಳ್ತಾ ಬಹಳಷ್ಟು ರಿಯಲಿಸ್ಟಿಕ್ ಪ್ರಾಬ್ಲಮ್ಸ್ ನ ಬಗ್ಗೆ ಇಂಡೈರೆಕ್ಟ್ಲಿ ಜನರನ್ನ ಟ್ರೋಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಬಗ್ಗೆ ಹೇಳಕ್ಕೆ ಸುಮಾರಿದೆ, ಬಟ್ ಅದು ಸ್ಪಾಯ್ಲರ್ ಆಗ್ಬೋದು, ಅಥವಾ ನಾನು ಜಾಸ್ತಿ ಹೇಳಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಗಗನಕ್ಕೆ ಹೋಗ್ಬೋದು. ಸಿನಿಮಾ ನೋಡಿದ್ಮೇಲೆ ಆವರೇಜ್ ಅಂತ ಕೂಡ ಅನಿಸ್ಬೋದು. ಸೊ ಒಂದು ಕ್ಲೀನ್ ಸ್ಲೇಟ್ ನೊಂದಿಗೆ ಈ ಸಿನಿಮಾ ನೋಡಿ ಯಾವುದೇ ನಿರೀಕ್ಷೆ ಇಲ್ಲದೆ ಖಂಡಿತ ಇಷ್ಟ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಸಾಲಿಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ತಮಿಳ್ ಹಾಗೂ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಕ್ಷೇತ್ರಪತಿ ಇದು ನವೀನ್ ಶಂಕರ್, ಅರ್ಚನಾ ಜೋಯಿಸ್ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಮೇನ್ ಕ್ಯಾರೆಕ್ಟರ್ ನ ಹೆಸರು ಬಸವರಾಜ್. US ನಲ್ಲಿ ಒಂದ್ ಒಳ್ಳೆ ಕೆರಿಯರ್ ನ ಕಟ್ಕೋಬೇಕು ಅಂತ ಇರೋ ಇವನ ಲೈಫ್ ಅಲ್ಲಿ ದೊಡ್ಡ ಆಘಾತ ಒಂದು ಸಂಭವಿಸುತ್ತೆ. ಕೃಷಿ ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ದ ಇವನ ತಂದೆ ಆತ್ಮಹತ್ಯೆ ಮಾಡ್ಕೋತಾರೆ. ಅಂಡ್ ಅವನ ಕನಸನ್ನೆಲ್ಲ ಬಿಟ್ಟು ಇವನ ಊರಿಗೆ ಹಿಂದಿರುಗ್ತಾನೆ. ಅಂಡ್ ಅಲ್ಲಿಂದ ಏನಾಯ್ತು, ರೈತರ ಪರ ನಿಂತಹ ನಮ್ಮ ನಾಯಕ ಏನೆಲ್ಲ ಎದುರಿಸಬೇಕಾಗಿ ಬರುತ್ತೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಇಲ್ಲಿನ ರೂಟೆಡ್ನೆಸ್ ನಿಮ್ಮನ್ನ ಇಂಪ್ರೆಸ್ ಮಾಡುತ್ತೆ. ಕತೆ ಕೂಡ ತುಂಬಾ ಗ್ರೌಂಡೆಡ್ ಆಗಿದೆ ಅಂಡ್ ಒಳ್ಳೆ ಸ್ಕ್ರೀನ್ ಪ್ಲೇ ಅನ್ನ ಇಲ್ಲಿ ಪೋಣಿಸಿದ್ದಾರೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲಬಲ್ ಇದೆ. ಗಾಂಧಿ ಟಾಕ್ಸ್ ಸೈಲೆಂಟ್ ಮೂವೀಸ್ಗಳು ಒಂದು ಕಾಲದಲ್ಲಿ ಮೈನ್ ಸ್ಟ್ರೀಮ್ ಆಗಿತ್ತು. ಬಟ್ ಈಗ ಏನೋ ಗೊತ್ತಿಲ್ಲ, ಅಪರೂಪಕ್ಕೆ ಒಂದೋ ಎರಡೋ ಬರ್ತವೆ. ಅಂಡ್ ಈ ಗಾಂಧಿ ಟಾಕ್ಸ್ ಅನ್ನುವಂತಹ ಸಿನಿಮಾ ಕೂಡ ಒಂದು ಸೈಲೆಂಟ್ ಸಿನಿಮಾ. ವಿಜಯ್ ಸೇತುಪತಿ, ಅದಿತಿ ರಾವ್ ಹೈದರಿ ಇನ್ನು ಮುಂತಾದವರು ಇಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಸ್ಟೋರಿ ಸುತ್ತೋದು ಮಹದೇವ್ ಎಂಬ ಪಾತ್ರದ ಸುತ್ತ. ಅಂಡ್ ಇವನ ಲೈಫ್ ನಲ್ಲಿ ದುಡ್ಡು ಹೇಗೆ ಒಂದು ದೊಡ್ಡ ಪಾತ್ರವನ್ನ ವಹಿಸುತ್ತೆ, ಇವನ ಬಡತನ, ಇವನು ದುಡ್ಡನ್ನ ನೋಡುವಂತಹ ರೀತಿ, ಈ ಒಂದು ಆಸ್ಪೆಕ್ಟ್ ನ ಆಸ್ ಎ ಜರ್ನಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಏನು ಹೇಳ್ದೇನೆ ಬಹಳಷ್ಟನ್ನ ಹೇಳ್ತಾರೆ. ಇಲ್ಲಿ ಸಾಕಷ್ಟು ಕಡೆ ಹೌದಲ್ವಾ ಇವರು ಹೇಳ್ತಾ ಇರೋದು ಎಷ್ಟು ಆನ್ ಪಾಯಿಂಟ್ ಇದೆ ಅಂತ ಅನ್ಸುತ್ತೆ. ಇನ್ನು AR ರೆಹಮಾನ್ ಅವರ ಮ್ಯೂಸಿಕ್ ಸಿನಿಮಾದ ಜೀವ ಅಂದ್ರೆ ತಪ್ಪಾಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಬಟ್ ಈ ಸಿನಿಮಾ ನನಗೆ ವರ್ಕ್ ಆದಷ್ಟು ಬೇರೆಯವರಿಗೆ ವರ್ಕ್ ಆಗಲ್ಲ ಅಂತ ಕೂಡ ನನಗೆ ಅನ್ಸುತ್ತೆ. ಅದು ನಿಮ್ಮ ಒಪಿನಿಯನ್ ಬಿಟ್ಟಿದ್ದು. ಈ ಸಿನಿಮಾ ZEE5 ನಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ OTT ರೆಕಮೆಂಡೇಶನ್ಸ್. ನೀವು ಆ ಲಿಸ್ಟ್ ಅಲ್ಲಿ ಯಾವ್ದನ್ನೆಲ್ಲ ನೋಡಿದ್ರಿ, ಯಾವ್ದನ್ನೆಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.